द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। बसवोत्सव सरकारी स्तर पर मनाने को लेकर डीसी शिल्पा शर्मा को बसवा केंद्र हुलसूर की ओर से दिया मेमोरेंडम। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। हुलसूर तालुका बसवा केंद्र की ओर से बसवोत्सव सरकारी स्तर पर मनाने की मांग को लेकर बसवा केंद्र तालुका प्रेसिडेंट आकाश खंडाले के नेतृत्व में मेमोरेंडम दिया। मेमोरेंडम के माध्यम से मांग की कि जिस तरह कर्नाटका के हम्पी, मैसूर, उडुपी जैसे और भी कई डिस्ट्रिक्ट्स में उत्सव मनाया जाता है, इसी तरह बसवा कल्याण में भी हर साल बसवा उत्सव मनाया जाए। विश्व को पहला पार्लियामेंट देने वाले महात्मा बसवेश्वर जी की कर्म भूमि बसवा कल्याण में बसवा उत्सव सरकार की ओर से करने की मांग करते हुए मेमोरेंडम दिया। इस मौके पर बसवा केंद्र वाइस प्रेसिडेंट महादेव महाजन, आद्य योले, राजकुमार, षणमुख पाटिल, यूनिट प्रेसिडेंट सचिन कोटे के अलावा और भी कई बसवा अभिमानी मौजूद रहे। ಇವತ್ತಿನ ದಿವಸ ಹುಣಸೂರು ತಾಲೂಕಾ ಬಸವ ಕೇಂದ್ರ ವತಿಯಿಂದ ನಾವು ಇಲ್ಲಿ ಬರೋದು ಉದ್ದೇಶ ಏನಂದರೆ, ನಾವು ನೋಡ್ತಾ ಇದ್ದೇವೆ 4-5 ವರ್ಷದ ಹಿಂದೆ 2023 ಸಾಲಿನಲ್ಲಿ ಬಸವ ಉತ್ಸವ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಆದರೂ 25ನೇ ಸಾಲಿನ ಹಿಡಿದು 24, 25 ಬಂತು, ಯಾರೂ ಬಸವ ಉತ್ಸವ ಹೆಸರು ಕೂಡ ತಗೊಳ್ಳಕ್ಕೆ ರೆಡಿ ಇಲ್ಲ. ನಮ್ಮಂಥ ಸಾಮಾನ್ಯ ಬಸವ ಭಕ್ತರಿಗೆ ಒಂದೀಗ ಡೌಟ್ ಬರಲಿಕ್ಕೆ ಚಾಲು ಆಯ್ತದು. ಏನಾಯ್ತಂದ್ರು के गिरी सिल्क एंड सारी हेवन गोल्डन सुपर मार्ट 50% ऑफ ಒಂದೀಗ ಡೌಟ್ ಬರಲಿಕ್ಕೆ ಚಾಲು ಆಯ್ತದು. ಏನಾಯ್ತಂದ್ರು 2018ಕ್ಕೆ ನೀವೇನಾದ್ರು ಬಸವೋತ್ಸವ ಮಾಡಿದ್ರಿ, 2023 ಬಸವೋತ್ಸವ ಮಾಡಿದ್ರಿ ಅಂದ್ರೆ 2018ಕ್ಕೆ ಇಲೆಕ್ಷನ್ ಇತ್ತು ಅಂತ ಮಾಡಿದ್ರಿ, 2020ಕ್ಕೆ ಇಲೆಕ್ಷನ್ 23 ಇಲೆಕ್ಷನ್ ಇತ್ತು ಮಾಡಿದ್ರಿ ಅಂದ್ರೆ ಇಲೆಕ್ಷನ್ ಬಂದ ಮೇಲೆ ಬಸವೋತ್ಸವ ಮಾಡ್ಬೇಕಂತ ಏನು ನಿಮ್ದು ಅಜೆಂಡಾದೇನು? ಆ ಸಲುವಾಗಿ ಏನಂತ ಇವತ್ತು DC ಮೇಡಮ್ ಅವ್ರಿಗೆ ಹೋಗಿ ಭೇಟಿ ಮಾಡಿದೆವು, ಅವ್ರಿಗೆ ಮನವಿ ಪತ್ರ ಕೊಟ್ಟೆವು. ಯಾಕಂದ್ರೆ ನಮಗೆ ಇದು ಮಾತು ಏನು ಗೊತ್ತಿತ್ತು, ಏನಂತ ರಾಜಕೀಯ ಬಂದ ಮ್ಯಾಕ ಬಸವಣ್ಣ ಹೆಸರು ಏನಾದ ತಗೋತಾರ, ಬಸವಣ್ಣ ಹೆಸರು ಮೇಲೆ ಬಹಳಷ್ಟು ಜನ ತಂತ ರಾಜಕೀಯ ಮಾಡ್ತಾರೆ. ಆದರೆ ಬಸವ ಉತ್ಸವ ಏನದ, ಬಸವ ಉತ್ಸವ ಮತ್ತು ಬಸವ ಕಲ್ಯಾಣ ಏನದ ಯಾವುದೇ ಜಾತಿ ಧರ್ಮ ಮತ್ತು ಯಾರಿಗೂ ಒಬ್ಬರಿಗೆ ಸೀಮಿತ ಇಲ್ಲ. ಇದು ಬಸವ ಉತ್ಸವ ಯಾಕೆ ಮಾಡ್ಬೇಕಂದ್ರು, ಬಸವ ಉತ್ಸವದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಿಂದ ಎಲ್ಲ ಬಸವ ಇಲ್ಲಿ ಬರ್ತಾರ, ಶರಣ ಸ್ಥಳ ನೋಡ್ತಾರ. ನೋಡಿ ಏನು ನಮ್ಮ ಸಂಸ್ಕೃತಿ ಅದ, ನಮ್ಮ ಏನು ಕಲ್ಚರ್ ಅದ, ಆ ಕಲ್ಚರ್ ಬಗ್ಗೆ ಅವ್ರಿಗೆ ಅರಿವು ಏನದ ಜಾಸ್ತಿ ಮುಟ್ತದು ಮತ್ತು ಪ್ರಸಾರ ಆಯ್ತದು. ಆದರೂ ಗೌರ್ಮೆಂಟ್ ಭಾಳ ನಿಷ್ಕಾಳಜಿ ಮಾಡ್ತಾ ಇದೆ. ಯಾಕಂದ್ರು ಈಗ ನಾವು DC ಮೇಡಮ್ ಅವರು ಹೋಗಿ ಕೇಳಿದೆವು, ಅವ್ರು ಕೂಡ ಅಂತ ಇದೆ ಗೌರ್ಮೆಂಟ್ದಿಂದ ನಮ್ಗೆ ಏನದ ಏನು ಪಾಠ ಪುರಾವ ಬರ್ತಾ ಇಲ್ಲ, ಅವ್ರು ಕೂಡ ಫಂಡ್ ಕಡಿಮೆ ಇದೆ. ನೋಡ್ರಿ, ನಮ್ಮ ವಿಲ್ ಪವರ್ ಇರಬೇಕಾಯ್ತು ಯಾವ್ದು ಕೆಲಸ ಮಾಡಪ್ಪರಿ, ಬಸವೋತ್ಸವ ಆಗಲಿ, ಬಿದರ ಉತ್ಸವ ಆಗಲಿ ಮಾಡೋದಂತ ಐದು ತಿಳ್ಕೊರಿ. ಫಂಡ್ ಕೂಡ ಹೆಂಗೆ ಬರ್ಬೇಕಂತ ವಿಲ್ ಪವರ್ ಏನದ ಸರ್ಕಾರದ ಕೂಡ ಜನ ಹರ, ನ್ಯಾಯಾಂಗ ಆಗಲಿ, ಶಾಸಕಾಂಗ ಆಗಲಿ, ಕಾರ್ಯಾಂಗ ಆಗಲಿ ಎಲ್ಲರೂ ಕುಂತು ಮಾಡೋದು ಕೆಲಸ ಅದ. ಹಂಪಿ ಉತ್ಸವ 1 ವರ್ಷ ನಿಂದಿರ್ತೇನ್ರಿ, 1 ವರ್ಷ ಕೂಡ ನಿಂದಿರಲ್ಲ. ಆದರೂ ಬಸವ ಉತ್ಸವ ಆಗಲಿ, ಬಿದರ ಉತ್ಸವ ಆಗಲಿ ಯಾವಾಗೂ ಇವು ಬ್ರೇಕ್ ಏನು ಮಾಡ್ತಾ ಇದ್ದಾರೆ, ಇದು ಬ್ರೇಕ್ ಮಾಡಬಾರ್ದು. ಎಲ್ಲ ಬಸವ ಭಕ್ತರ ಕಡೆಯಿಂದ ಮನವಿ ಸಲ್ಲಿಸ್ತೇವೆ. ಏನದ ಅಂದ್ರು ಬಸವ ಉತ್ಸವ ಬ್ರೇಕ್ ಮಾಡಬೇಡ್ರಿ, ಬಿದರ ಉತ್ಸವ ಕೂಡ ಬ್ರೇಕ್ ಮಾಡಬೇಡ್ರಿ. ಇದು ಏನದ ಕಲ್ಚರಲ್ ಹೆರಿಟೇಜ್ ಅದ ನಮ್ದು. ಇದು ಬಸವ ಕಲ್ಯಾಣ ಶರಣರ ನಾಡದ ಬಸವ ಕಲ್ಯಾಣ ಮತ್ತು ಬೀದರ್ ಇಲ್ಲ. ಶರಣರು ಎಲ್ಲ ಸಮಾನತೆ ಬರ್ಬೇಕಂತ ರಕ್ತ ಏನದ ಈ ಭೂಮಿನ ಚೆಲ್ಲಿ ನಮ್ಗೆಲ್ಲರಿಗೂ ಈಕ್ವಾಲಿಟಿ ಕೊಟ್ಟಾರ. ಆ ಸಲುವಾಗಿ ನಾವು ಇಲ್ಲಿ ಎಲ್ಲರೂ ಹೇಳಕ್ ಮನವಿ ಮಾಡ್ತೇವೆ, ಜಲ್ದ್ ಸೆ ಜಲ್ದ್ ಬಸವ ಉತ್ಸವ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರು ಬೇರೆ ಏನು ಉತ್ಸವಗಳವ ಅದಕ್ಕೇನಾದ ಮಾಡೋ ಸಲುವಾಗ ನಿಮ್ಮ ಫಂಡ್ ಏನಾದ್ರು ಕಮ್ಮಿ ಬೀಳ್ತಾ ಇಲ್ಲ. ಬಸವ ಉತ್ಸವ ಮಾಡೋ ಸಲುವಾಗಿ ಫಂಡ್ ಕಮ್ಮಿ ಯಾಕೆ ಬೀಳ್ತಾ ಇದೆ? ಬಟ್ ಫಂಡ್ ಕಮ್ಮಿ ಬೀಳ್ತಾ ಇದೆ, ಫಂಡ್ ಅಚಾನಕ್ ಇಲೆಕ್ಷನ್ ಇಯರ್ದಾಗಿ ಹ್ಯಾಂಗ್ ಫಂಡ್ ನಿಮ್ಗೆ ಸಿಗ್ತಾ ಇದೆ? ಅದು ಕೂಡ ನಮ್ಗೆ ಏನೋ ಪ್ರಶ್ನೆ ಅದ. ಆ ಸಲುವಾಗಿ ಜನರ ಏನು ಸಮಸ್ಯೆಗಳವ, ಜನರ ಏನು ಇದು ಎಲ್ಲ ಏನು ಮಾತುಗಳವ, ಇದಕ್ಕೇನಾದ ಉತ್ತರ ನಿಮ್ಗೆ ಕೊಡಬೇಕಾಯ್ತದು. ಮತ್ತು ಮುಂಬರೋ ದಿನದಲ್ಲಿ ಬಸವ ಉತ್ಸವ ಸಲುವಾಗಿ ನಾವು ಎಲ್ಲ ಹೋಗ ಪಾಠ ಪುರಾವ ಮಾಡೋದು ಅಲ್ಲಿ ಕೂಡ ಮಾಡ್ತೀವಿ. ಮತ್ತು ಇದರ ಬಗ್ಗೆ ಜನರ ಮಧ್ಯೆ ಹೋಗಿ ಅವ್ರಿಗೆ ತಿಳಿಸಿ ಮುಂದೆ ಬರೋದ್ರಲ್ಲಿ ಇದು ಆಗಬೇಕು ಅಂತ ಒಂದು ಹೋರಾಟ ಮಾಡಕ್ಕೆ ಸಲಕ ಬಸವ ಕೇಂದ್ರ ಹುಣಸೂರು ತಾಲೂಕಾ ವತಿಯಿಂದ ನಾವು ಮುಂದೆ ಆಗ್ತೀವಿ ಅಂತ ಹೇಳ್ತಾ